ನಮಸ್ಕಾರ ಗುರು, ಮತ್ತೊಮ್ಮೆ ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಡೋಂಟ್ ವರಿ. ಬಟ್ ಶಿವರಾತ್ರಿಗೆ ಟಮ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಮ್ಮ ಅಜ್ಜನ ಹತ್ರ ಫುಲ್ ಡೀಟೇಲ್ ಆಗಿ ಕೇಳೋಣ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಎಕ್ಸ್ಪ್ಲೈನ್ ಮಾಡ್ಬೋದು, ನೀವು ಮಾಡ್ತಾ ಇದ್ದೀವಿ, ಏನೇನಿದೆ ಅಂತ ಹೇಳಿ. ಈಗ 3/4 kg ಏನ್ರಿ ಅಕ್ಕಿ? ಎಷ್ಟು ಅಕ್ಕಿಯನ್ನ ಬಿಸಿ ಮಾಡಿ ಒಂದು ಅಗಲವಾಗಿ ಹುರಿದು ಆದ್ಮೇಲೆ ಹುರಿಗಡ್ಲೆಯನ್ನ ಬೆಚ್ಚಗೆ ಮಾಡಿ ಅದಕ್ಕೆ ಹಾಕಿ ಆ ನಂತರ ಏಲಕ್ಕಿಯನ್ನು ಹಾಕಿ ಮಿಲ್ ಮಾಡಿಸ್ಕೊಂಡ್ಬಂದರೆ ಖುಷಿ ನಮ್ಗದೇನು ಗೊತ್ತು, ಮಿಲ್ ಮಾಡಿಸ್ಕೊಂಡ್ಬಂದ್ರೆ ಎಲ್ಲ ಹಾಕಿ ಹುರಿದು ಇಟ್ಟಿದ್ದೀವಿ ನೋಡಿ. ಮಿಲ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಮಿಲ್ ಮಾಡ್ಸ್ಕೊಂಬಂದು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಕಡೆ ಬೆಲ್ಲನ ನೆನೆ ಹಾಕಕ್ಕೆ ಇಡಬೇಕು. ಆ ಕೆಲಸನ ನಮ್ಮ ಭಾಗ್ಯಂ ಶೆಟ್ಟಿ ಅವ್ರು ಮಾಡ್ತಾ ಇದ್ದಾರೆ, ಮಿಸ್ಟರ್ ಭಾಗ್ಯಂ ಶೆಟ್ಟಿ. ಆಮೇಲೆ ಈ ಕೊಬ್ಬರಿನೂ ಸಹ ಇಷ್ಟು ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು. ಕೊಬ್ಬರಿನೂ ಹಾಕ್ತೀವಿ. ಕೊಬ್ಬರಿ ಬೆಲ್ಲ ಮಿಲ್ ಮಾಡಿಸ್ಕೊಂಬಂದಿರೋ ಹಿಟ್ಟು ಎಲ್ಲ ಮಾಡಿ ಇವತ್ತು ಕಟ್ಟ ಒಂದು ಪ್ರೊಸೀಜರು ಶಿವರಾತ್ರಿಗೆ. ಫುಲ್ಲು ಮಿಲ್ ಮಾಡಿಸ್ಕೊಂಡು ಬಂದಾಯಿತು. ಈಗ ಅದಕ್ಕೆ ಹಾಕೋಕ್ಕೆ ಕಡಲೆ ಬೀಜ ಹುರಿತಾ ಇದ್ದಾರೆ. ಕಡಲೆ ಬೀಜ ಫುಲ್ಲು ಹೀಟಾಗಿ ಕಣ್ಣಿಗೆ ಹೊಡಿಬಾರ್ದು ಅಂತ ಕನ್ನಡಕ್ಕೆ ಹಾಕೊಂಡಿದ್ದಾರೆ. ಇದು ಫುಲ್ಲು ಹುರ್ಕೊಬೇಕು. ಇಲ್ಲಿ ಬೆಲ್ಲ ನೆನೆ ಹಾಕಿದ್ದಾರೆ, ಫುಲ್ಲು ಕರಗಬೇಕು. ಇನ್ನು ಇದಾಗಲೇ ತೋರಿಸಿದ್ನಲ್ಲ, ಇದು ಕೊಬ್ಬರಿ ತುಂಡು ತುಂಡಾಗಿರೋ ಕೊಬ್ಬರಿ ಇಲ್ಲಿ ಸುರಿದ್ರು. ಈಗ ಕಡಲೆ ಬೀಜ ಆದಮೇಲೆ ಈ ಎಳ್ಳನ್ನು ಸಹ ಹಾಕಬೇಕು, ಬಿಳಿ ಎಳ್ಳು. ಆಮೇಲೆ ಇದು ಹುರಿದ್ಮೇಲೆ ಈಗ ಎಳ್ಳು. ಈಗ ಬೆಲ್ಲ ಇಡ್ತಾ ಇದೀವಿ. ಬೆಲ್ಲ ಪಾಕ ಹಾಕ್ಬೇಕು. ನಾನು ಕರ್ಗಕ್ಕೆ ಅಷ್ಟೇ ಅನ್ಕೊಂಡೆ, ಬಟ್ ಅದು ಬೆಲ್ಲದ ಪಾಕ ಹಾಕ್ಬೇಕು. ಎಳ್ಳು ಸಾಕಿಷ್ಟು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಷ್ಟೇ. ನೆಕ್ಸ್ಟ್ ಬೆಲ್ಲ ಪೂರ್ತಿ ಕರಗಿ ಅದು ಪಾಕ ಆಗಬೇಕು. ಪಾಕ ಇನ್ನೂ ಆಗಿಲ್ಲ, ಇನ್ನು ಬೆಲ್ಲ ನೀರು ಹಾಕ್ತಾ ಇದೆ, ನೋಡ್ಬೋದು. ಹೌದಾ? ಕಡಲೆ ಬೀಜ, ಕಡಲೆ ಹಾಕಲ್ಲ, ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಹಾಕಿ ಎಲ್ಲ ಅಕ್ಕಿ ಕಡಲೆ ಎಲ್ಲ ಮಿಷಿನ್ ಮಾಡಿಸ್ಕೊಬಂದು, ಮಿಷಿನ್ನೇ ಮಾಡ್ಸಲ್ಲ, ಹಿಟ್ಟು ಮಾಡಿಸ್ಕೊಬಂದು ಹಿಟ್ಟು ಥ್ಯಾಂಕ್ ಯು ಸೋ ಮಚ್. ಇವರು ಪದೇ ಪದೇ ಇದನ್ನೇ ಹೇಳ್ತಾ ಇರ್ತಾರೆ. ಏಲಕ್ಕಿ ಹಾಕಿ ನೋಡಿ ಎಷ್ಟು ನಿಧಾನ ಹೇಳ್ತಾರೆ ಅಂತ. ಏಲಕ್ಕಿ ಹಾಕಿ ಹಾಕಾಯ್ತು. ಏಲಕ್ಕಿ ಮುಂದಕ್ಕೆ ಇನ್ನೂ ಆಗಿಲ್ಲ, ಇದನ್ನು ಕುದಿಬೇಕು. ಎಲ್ಲ ಪಾಕ ಆಗ್ಬೇಕು ಚೆನ್ನಾಗಿ. ಆಮೇಲೆ ಕಟ್ಟವರು ರೆಡಿ ಆಗಿದ್ದಾರೆ, ನೋಡ್ಬೋದು ನೀವಲ್ಲಿ. ಕಟ್ಟವ್ರಿಗೆ ಇನ್ನೂ ಪದಾರ್ಥಗಳನ್ನ ಕೊಟ್ಟಿಲ್ಲ, ಕೊಟ್ಟ ಮೇಲೆ ಫುಲ್ಲು ರೆಡಿ ಆಗುತ್ತೆ. ಓಹೋ ನೋಡಿ ಮಣ್ತಾ ಇದೆ. ಈಗ ಇದನ್ನ ಇಟ್ಕೊಂಡು ಸೋಸ್ಬೇಕು, ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗಲೀಜು ಉಂಟಾಗಿರುತ್ತೆ, ಅದನ್ನ ನಾವು ಸೋಸ್ಬೇಕು. ಈಗ ಕಶ್ಮಲ ಇರುತ್ತಂತೆ. ನೋಡಿ 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 ಈ ತರ ಒಯ್ಬೇಕು. ಆಗ ಅದರಲ್ಲಿ ಇರ್ತಕ್ಕಂಥ ಕಶ್ಮಲ ಎಲ್ಲ ಹೋಗುತ್ತೆ. ಇನ್ನೂ ಇಷ್ಟು ದಪ್ಪು ಉಂಡೆ ಮಿಕ್ಕೊಂಡಿದೆ ನೋಡಿ. ಕಶ್ಮಲ, ಇದೇ ಕಶ್ಮಲ. ಕಲ್ಲು ಈಗ ಬೆಲ್ಲ ಹಾಕ್ತಲ್ಲ, ಅದ್ರಲ್ಲಿ ಕಲ್ಲಿರಲ್ವಾ? ನೋಡಿ ಇಲ್ಲಿರಲ್ಲ, ಅದು ನೋಡಿಲ್ಲ, ಅದೊಂದು ಚೂರಲ್ವಾ ಹಾಕೋದು. ಇದು ಚೆನ್ನಾಗಿ ಕುದಿಬೇಕು. ಕುದ ಮೇಲೆ ಓಕೆ. ಆಮೇಲೆ
ಆಮೇಲೆ ಈ ಥರ ಉಜ್ಜಬೇಕು. ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೋಗ್ಬೇಕು. ಆ ಥರ ಉಜ್ಜಬೇಕು. ಹಿಂಗೆ ಅಯ್ಯೋ ಎಲ್ಲ ಉಜ್ಜಿ ಹೋಗ್ತದೆ. ಇಲ್ಲಿ ಹಿಟ್ಟನ್ನ ಜರಡಿ ಮಾಡಿಕೊಂಡು ಅದಕ್ಕೆ ಎಳ್ಳು ಕೊಬ್ಬರಿ ಹಾಕಿದ್ದಾರೆ. ಕೊಬ್ಬರಿ ಕಟ್ ಮಾಡಿ ಬೆಲ್ಲದ ಪಾಕ ರೆಡಿಯಾಗಿದೆ. ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಂಡು ಈಗ ಬೆಲ್ಲದ ಪಾಕ ಹಾಕ್ತಾ ಇದ್ದಾರೆ. ಹಾಕಿ ಕಲಿಸ್ಬೇಕು. ಸುಟ್ಟೋಗ್ತಾ ಇದೆ ಬೆಲ್ಲದ ಪಾಕ. ಈ ಥರ ಉಂಡೆ ಉಂಡೆ ಮಾಡ್ಕೊತಾ ಹೋಗ್ಬೇಕು. ಮಾಡಿರುವಂಥ ಉಂಡೆಗಳನ್ನ ಎತ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟಾಕಿ ಅಮ್ಕಿ ಈ ಥರ ಮಾಡಿ ಇಲ್ಲಿಟ್ರೆ ಇಲ್ಲಿಗೆ ತಂಬಿಟ್ಟು ಮಾಡುವ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಶಿವರಾತ್ರಿಗಾಗಿ ತಂಬಿಟ್ಟು ಮನೆಯಲ್ಲಿ ಏರ್ಪಾಡಾಗ್ತಾ ಇದೆ. ನಿಮ್ಮ ಕೊನೆಯ ಮಾತುಗಳನ್ನು ಆಡಿ. ಇಷ್ಟು ಹೇಳ್ತಾ ನಮ್ಮ 2 ಮಾತು ಮುಗಿಸ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.